ನಮ್ಮ ಕೆಜೆಪಿನ ಮುಖ್ಯವಾಗಿ ಕೆಜೆಪ್ ಕಣ್ಣುಗಳು ಮಾತ್ರ ಮಿತ್ರರು ಮಾಧ್ಯಮದವರು ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವ ನಮಸ್ಕಾರಗಳು. ನಾನು ಅಲ್ಲಲ್ ಮುನಿಸ್ವಾಮಿ, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತಿನ ದಿವಸ ನಾನು ಮುಂದೆ ಅಧ್ಯಕ್ಷನಾಗಿರೋನು, ಮುನ್ಸಿಪಾಲ್ಟಿ ಅಧ್ಯಕ್ಷನಾಗಿದ್ದವನು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿ ಇದ್ದವನು. ಅದರಿಂದ ಕೆಲವು ಕ್ಲಾರಿಫಿಕೇಷನ್, ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಕೆಲವು ಕ್ಲಾರಿಫಿಕೇಷನ್ ಕೊಡಬೇಕಂತ ಇವತ್ತು ತಮ್ಮೆಲ್ಲ ಇಲ್ಲಿ ಕರೆದಿದ್ದೀನಿ. ಈ ಸಭೆಗೆ ನಮ್ಮ ಮಾನ್ಯ KDA ಚೇರ್ಮನ್ ಶ್ರೀಮಾನ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರನ್ನೇ ವೆಲ್ಕಮ್ ಮಾಡ್ತೀನಿ. ಅದೇ ರೀತಿ ಮಾಜಿ CMC ಪ್ರೆಸಿಡೆಂಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಹೃದಯಪೂರ್ವ ಸ್ವಾಗತವನ್ನು ಕೋರಿ, ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಮೋಹನ್ ರಾಜ್ ಅವರು ex-MC ಅವ್ರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಮತ್ತು ನಮ್ಮ 31 ವಾರ್ಡ್ನ ಸದಸ್ಯರಾದ ಶಾಲಿನಿ ನಂದಕುಮಾರ್ ಅವರ ಹಸ್ಬೆಂಡ್ ಅವ್ರು ಬಂದಿದ್ದಾರೆ. 35ನೇ ವಾರ್ಡು ಕೌನ್ಸಿಲರ್ ಶ್ರೀ ವೇಣುಗೋಪಾಲ್ ಅವರು ಬಂದಿದ್ದಾರೆ. 16 ವಾರ್ಡ್ ಕೌನ್ಸಿಲರ್ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಲೇಬರ್ ಸೆಲ್ ಸದಸ್ಯರು ತಿರುನಾವುಕರಸು ಅವರು ಇನ್ನೂ ನಮ್ಮ ಲೇಬರ್ ಸೆಲ್ ಪ್ರೆಸಿಡೆಂಟ್ ವಿಷ್ಣುಕಾಂತ್, ಯೂತ್ ಕಾಂಗ್ರೆಸ್ ಇರ್ಬಾಸು, ಮತ್ತು 22ನೇ ವಾರ್ಡು ಕೌನ್ಸಿಲರು ಕರುಣಾಕರನ್, ನಮ್ಮ ಅವ್ರಿನ್ನಾಗಿದ್ದಾರೆ ಶೇಟ್ ಬಾಯ್, ಇನ್ನ ಪೇರು ಜಗದೀಶ್ ಬಾಯ್, ಹಾಸ್ಪಿಟಲ್ ಮೆಂಬರ್ ಜಗದೀಶ್ ಬಾಯ್ ಇದ್ದಾರೆ. ಆಮೇಲೆ ನಮ್ಮ KDA ಮೆಂಬರ್ಸ್ ಅರುಣ್ ಕುಮಾರ್ ಅವರು ಇದ್ದಾರೆ. ಆಮೇಲೆ 12th ವಾರ್ಡ್ ನಮ್ಮ ಮೇನಿಷಾ ಅವರ ತಂದೆ ರಮೇಶ್ ಕೌನ್ಸಿಲರ್ ಅವರು ಬಂದಿದ್ದಾರೆ ಅವ್ರಿಗೆ. ಆಮೇಲೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಸ್ಬೆಂಡ್ ಆದರೆ ದಯಾಸಾಗರ್ ಅವರು ಬಂದಿದ್ದಾರೆ, 14 ವಾರ್ಡು ಕೌನ್ಸಿಲರು. ಮತ್ತು 29ನೇ ವಾರ್ಡು ಕೌನ್ಸಿಲರು ನಮ್ಮ ಜಯಲಕ್ಷ್ಮಿ ಭಾಸ್ಕರ್ ಅವರು ಬಂದಿದ್ದಾರೆ. ಮತ್ತು ಲೇಬರ್ ಶೆಡ್ ಅಧ್ಯಕ್ಷರು ನಮ್ಮ ಶಶಿಕುಮಾರ್ ಬಂದಿದ್ದಾರೆ. ಅದೇ ರೀತಿ ಲೇಬರ್ ಸೆಲ್ ಸಂಪತ್ತಿನವರು ಸೆಕ್ರೆಟ್ರಿ ಲೇಬರ್ ಸೆಲ್ ಅವರು ಬಂದಿದ್ದಾರೆ. ಮತ್ತು ಏಸಯ್ಯ ಅವರು ಲೇಬರ್ ಸೆಲ್ಲು ಸೆಕ್ರೆಟ್ರಿ. ರಘು ಗಿಲ್ಪರ್ಸ್ 18ನೇ ವಾರ್ಡಿಂದ ಬಂದಿದ್ದಾರೆ. ಆಮೇಲೆ 27ನೇ ವಾರ್ಡಿಂದ ಸರವಣ ಲೇಬರ್ ಸೆಲ್ಲಿಂದ ಬಂದಿದ್ದಾರೆ. ಇವತ್ತು ಕೆಲವು ನಾವು ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಯಾಕಂದರೆ ಇದರಲ್ಲಿ ಈ ಹುಲ್ಲು ಮಾರ್ಕೆಟ್ರಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಷನ್ మేము ಕೊಡ್ತಾಯಿದ್ದೀವಿ. ಯಾರನ್ನೋ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಹೇಳೋಕ್ಕೋ ಅಪಾದ ಮಾಡೋಕ್ಕೋ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿದರೆ ಲಾಸ್ಟಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತು CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನು ಟೆಂಡರ್ ತೊಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟು 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನು ಫಿನಿಷೇ ಮಾಡಿಲ್ಲ. ನೆಕ್ಸ್ಟು ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs.
ಇನ್ಕಂಪ್ಲೀಟೆಡ್ ವರ್ಕ್. ಅದೇ ಇನ್ಕಂಪ್ಲೀಟ್ ಆಗೇ ಇತ್ತು, ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ, ನೀವು ನಮ್ಮ KGF ಮಾಧ್ಯಮ ಮಿತ್ರರು ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ. 15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ ಅದು ಯಾವುದೇ ಕೆಲಸಕ್ಕೆ ಆಗಿಲ್ಲ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿಗೆ. ನಂಬರ್ 1 ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡಿಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ ಅದು ನಮ್ಮ ಇದು ಬುಲ್ಲಕ್ ಕಾರ್ಟ್ ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ, ಅವರು ಒಬ್ಬರು ಪೊಸಿಷನ್ನಲ್ಲಿ ಇಲ್ಲ. ಅವರು ಪೊಸಿಷನಲ್ಲಿ ಅವ್ರಿಗೆ ಅಲರ್ಟೂ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡೋಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡೋಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಅನ್ನಿದ ಮೇಲೆ ನಾವು ಯಾರಿಗೆ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನು ಬಂದು ಇದಕ್ಕೆ ದಾರಿ ಮತ್ತು ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು BJP ಇದ್ರೂ ಕೂಡ ಅವರು ಕಾರ್ಮಿಕರ ಪ್ರೆಸಿಡೆಂಟ್. ಅವ್ರನ್ನೇ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ಥರ ಇದೆ ಹಾಲು ಬಿದ್ದಿರೋ ಬಿಲ್ಡಿಂಗು, ಇದನ್ನೇ ಇದು ಮಾಡಿ ಮೇಲೆ ಮಾಡಿ ನಿಮಗೆ ಕಟ್ಟಿ ಕೊಡ್ತೀವಿ ಹಂಗನೇಳಿ. ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್. ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲ್ಟಿಯಿಂದ ಆ ಲೆಟರ್ ಅವ್ರಿಗೆ ಕೊಟ್ಟು ಅದನ್ನು ಡೆಮಾಲಿಷ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟು ನೆಲ. ಇದು ಎಷ್ಟಂದ್ರಪ್ಪ ಸುಮಾರು 9,933.23 ಸ್ಕ್ವೇರ್ ಮೀಟರ್. 9,933.23 ಸ್ಕ್ವೇರ್ ಮೀಟರ್, ಚದರಡಿಲ್ಲ, ಸ್ಕ್ವೇರ್ ಮೀಟರ್. ಇದು ಸುಮಾರು ಬಂದ್ಬಿಟ್ಟು 2.5 ಎಕರೆ. ಆಸೆ ಟುಡೇ ಸ್ಕ್ವೇರ್ ಮೀಟರ್ ಇದೆ, 2.5 ಎಕರೆ ಇದೆ. ಆಸ್ ಆನ್ ಟುಡೇ ವ್ಯಾಲ್ಯೂ, ಆಸ್ ಆನ್ ಟುಡೇ ಗೌರ್ಮೆಂಟ್ ವ್ಯಾಲ್ಯೂ ಈ ಜಾಗಕ್ಕೆ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ 130 ಕೋಟಿನಲ್ಲಿ ಇಲ್ಲಿ ಅನಾಗಿರೆ ಬಂದು ಯಾರು ಬಂದ್ಬಿಟ್ಟು ಪರ್ಮಿಷನ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ. ಅವ್ರಿಗೇನು ನೆಲ ಬಾಡಿಗೆ ಕೊಟ್ಟಿರ್ಬೋದು. ನೆಲ ಬಾಡಿಗೆ ಅಂದರೆ ಒಂದು 11 ಮಂತ್ಸು ನಾವು ಅಗ್ರಿಮೆಂಟ್ ಇರುತ್ತೆ. ಆಮೇಲೆ ರಿನ್ಯೂ ಮಾಡಬೇಕು. ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಅದು ಏನಿದೆ ಅದು ಬಂದ್ಬಿಟ್ಟು ಟ್ಯಾಕ್ಸ್ ಬಂದ್ಬಿಟ್ಟು ಕಟ್ಟಬೇಕು ಮುನ್ಸಿಪಾಲ್ಟಿಗೆ. ಇಲ್ಲಿ ಒಬ್ಬರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ಅವ್ರ ನೆಲ ಇವರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು 3ನೇ ಪಾರ್ಟಿ 4ನೇ ಪಾರ್ಟಿ, 3ನೇ ಪಾರ್ಟಿ 4ನೇ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ ವಾಸ ಇದ್ದವರು. ಬಟ್ ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರ ಕಣ್ಣು ಮುಚ್ಚಕ್ಕಾಗಲ್ಲ ನಾವು ಯಾವತ್ತು. ಇಲ್ಲಿ ಬಂದ್ಬಿಟ್ಟು ಅದೇ ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಜೂದಾಡ್ಬಿಟ್ಟು ನಮ್ಮ ಸೋದರಿಯರು ಇಲ್ಲಿ ಇರ್ತಾರೆ. ಇದ್ರ ಕೂಡ ನಾವು ಮಾತಾಡಬೇಕಾಗಿದ್ದು ತಪ್ಸಕ್ಕಾಗಲ್ಲ. ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಉಲ್ ಮಾರ್ಕೆಟ್ ಎಲ್ಲ ಇದು ಉಚಾ ಮಾರ್ಕೆಟ್. ಒಳಗಡೆ ಒಂದು ಹೆಣ್ಣು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡಿದ್ದೀವಿ. ನೀವು ಯಾರಾದರೂ ನೋಡಿದ್ರೆ ಒಂದೇ ಒಂದು ಹೆಣ್ಣು ಮಗು ನಮ್ಮ ನಾಗರಿಕರು ಈ ಒಳಗಡೆ ಬಂದು ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಆ ಫೋಟೋ ನೀವು ಕೊಡಿ. ಯಾಕಂದ್ರೆ ಅಷ್ಟೊಂದು ದುರ್ವಾಸನೆ, ಗಾಂಜಾ, ಗುಟ್ಕಾ, ಜೂದು. ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಒಂದು ಹೋಟೆಲ್, ಕೆಳಗಡೆ ಹೋಟೆಲು, ಮೇಲೆ ಮನೆ, 30 ಲಕ್ಷ ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡಬೇಕು? ಮುನ್ಸಿಪಾಲ್ಟಿ ಆಸ್ತಿ ಲೀಸ್ ಕೊಡೋಕೆ ಹೆಂಗಾಗಿ ಹಕ್ಕಿದೆ?
ಮುನ್ಸಿಪಾಲ್ಟಿ ಇದು ಲೀಸಿಗೆ ಕೊಡೋಕೆ ಆಗಿದೆ. ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ, ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡಿಕೊಂಡು ಒಂದು ಮಾಜರ್ ಮಾಡಿದ್ದೀವಿ. ಮಾಜರ್ ಮಾಡಿದರೆ ಅಲ್ಲಿರೋರು ಹೇಳ್ತಾರೆ, ಏನಪ್ಪ ನೀನು ಬಾಡಿಗೆನೇ ಕಟ್ಟಿಲ್ಲ. ಇಲ್ಲಲ್ಲ, ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದ್ದೀವಿ, ನಾವು ಬಾಡಿಗೆನಲ್ಲಿ ಇದ್ದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವ್ರಿಗೆ ಮೋಸ ಆಗಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ, ಇದರಲ್ಲಿ ಬಂದ್ಬಿಟ್ಟು ಇವರು ಇರ್ತಾರೆ, ಇವರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದ್ದೀವಿ. ಅವ್ರಿಗೆ ಅನ್ಯಾಯ ಆಗಬಾರ್ದಂತ ಅವರು ಮನವೊಲಿಕೆ ಮಾಡಿ ಇಲ್ಲಿ ಈ ಥರ ಬಂದ್ಬಿಟ್ಟು ಶೆಡ್ಯೂಲಿಕೆ ನಡೀತಾ ಇದೆ, ಷಡ್ಯಂತರ ನಡೀತಾ ಇದೆ. ಬೇಡ, ಇದನ್ನು ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗಿಗೆ ಜಾಗನೇ ಇಲ್ಲ. ನಮಗೆ ಇದು ಸಿಕ್ಕಿರೋದು ಗಿಫ್ಟ್. 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟು. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಳಿನಲ್ಲಿ, ಮೇಲ್ತಾಳಿನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ನಲ್ಲಿ ಬಂದ್ಬಿಟ್ಟು 37, ಅದ್ರಕ್ಕೆ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸು, ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವ್ರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದರೆ ಹೊಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ MLA ರೂಪಕಲಾ ಶಶಿಧರವರು ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ಅವರು ನಿಮ್ಮ ಮುಂದೆನೇ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವ್ರು ಇಟ್ಕೊಂಡೇ ಮಾಡಿದ್ದೀವಿ. ನಿಮ್ಮ ಟಿವಿನಲ್ಲಿ, ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮಗೆ ಕೋಪ್ರೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲ್ವನ್ನು ಹಾರನ ಹಾಕಿ ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾಡಿಸ್ಕೊಂಡು ಹೋಗೋಕ್ಕೆ 20,000, 30,000, 50,000 ಅವ್ರ ಮನೆ ಬಾಡಿಗೆಗೆ ಹೋಗಿ ಸೇರ್ಬೇಕಂಗಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸ್ನಲಾಗಿ ಕೊಟ್ಟಿದ್ವಿ. ಬಡವರು ಹೆಣ್ಣುಮಕ್ಕಳು ಅಳ್ತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡೋಕ್ಕೆ ರೆಡಿ. ನಾವು ಯಾವುದೋ ಸರ್ಕಾರದ ದುಡ್ಡು ಏನಿಲ್ಲ, ನಮ್ಮ ಪರ್ಸ್ನಲ್ ಅಮೌಂಟು. ಒಂದು ಹೆಣ್ಣುಮಕ್ಳು ಬೀದಿಗೆ ಬಂದುಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆಗೆ ಅಡ್ವಾನ್ಸ್ ಕೊಡೋಕ್ಕೆ 20,000, 30,000, 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ದೀವಿ. ಆಮೇಲೆ ನಿಮ್ಮ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಯು ಆರ್ ದ ಪಿಲ್ಲರ್ ಆಫ್ ದ KGF ಪತ್ರಕರ್ತರು. ನೀವು ನಿಮ್ಮ ಮುಂದೆನೆ ಯಾವುದೇ ಒಂದು ಅಂಗಡಿ ಓನರು ನಾವು ಹೊಡಿತೀನಿ ಮೇಲೆ ಆತನೇ ರೋಲಿಂಗ್ ಸೆಟ್ರ್ ಓಡ್ಕೊಂಡ, ಆತನೇ ಕಿಟಿಕೆ ಓಡ್ಕೊಂಡ, ಆತನೇ ಕಂಬಿಗಳೆಲ್ಲ ತಗೊಂಡ, ಅವ್ರಿಗೆ ಶಕ್ತಿ ಇಲ್ಲ, JCB ಹೊಡ್ಕೊಳ್ಳೋಕ್ಕಾಗಲ್ಲ. ಆ ಟೈಮ್ನಲ್ಲಿ ನಾವು JCBನಲ್ಲಿ ಹೊಡೆದು ಆ ಇದು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಆ ಮಾಲೀಕರು ಯಾರಿದ್ದಾರೆ ಇಲ್ಲಿ ಹೊಡೆದಿರೋ ಮಾಲೀಕರು ಅವರವರು ತಗೊಂಡೋದ್ರು. ಅವರವರು ಹೊಡೆದಿರೋದನ್ನು ತಗೊಂಡೋದ್ರು. 130 ಅಂಗಡಿನಲ್ಲಿ ವಲ್ಲೆಲ್ ಮುನ್ಸ್ವಾಮಿ ಆಗಲಿ, ರೂಪಾ ಮೇಡಮ್ ಆಗಲಿ, ಮುನ್ಸಿಪಾಲ್ಟಿ ಸಿಬ್ಬಂದಿಗಳಾಗಲಿ ನಮ್ಮ ಮೆಟೀರಿಯಲ್ನ ಇವರು ದರೋಡ ಹೋಗಿದ್ದಾರೆ ಹಂಗಂತ ಯಾರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಬಂದ್ಬಿಟ್ಟು ಕೇಸ್ಗೆ ಹೋಗಿಲ್ಲ. ಇನ್ನೊಂದು ದಾಖಲೆ ಕರೆಕ್ಟಾಗಿದ್ದು KDA ಅನುಮತಿ ತಗೊಂಡು, ಮುನ್ಸಿಪಾಲ್ಟಿ ಅನುಮತಿ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿರ್ಬೋದು, ಸ್ಟೇ ತಗೊಂಡು ಬಂದಿರ್ಬೋದು, ನಮ್ಮ ಮೇಲೆ ಆಕ್ಷನ್ ಮಾಡಿರ್ಬೋದು. ಬಟ್ ಯಾವ ಎವಿಡೆನ್ಸ್ ಇಲ್ಲ. ಪಾಪ ಇದೆ ಊರವ್ರ ದುಡ್ಡು ಎಲ್ಲ ಹೇಗ್ಬಿಟ್ರು, ಯಾವ ಹೇಗಿದ್ರು ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ಟರು ಹೇಗಿಲ್ಲ, ನಡಿ ಬೀದಿಗೆ ಬಂದ್ಬಿಟ್ರು. ಅವ್ರಿಗೆಲ್ಲ ಬಂದ್ಬಿಟ್ಟ ತಕ್ಷಣ ಇಲ್ಲಿ ಈ ಜಾಗನಲ್ಲಿ ಅವ್ರಿಗೆ ಕೊಡ್ಬೇಕಂಗಂತ ಕಾನೂನು ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ತೀವಿ ನಾವು. ಯಾರಿದ್ದಾರೆ ಫಸ್ಟ್ ಪ್ರಿಫರೆನ್ಸು ಟೆಂಡರ್ ಭಾಗವಹಿಸ್ತಾರೆ, ಅದರಿಂದ 10% ಮೇಲೆ ಕೊಟ್ಟರೆ ಅವ್ರಿಗೆ ಆಗುತ್ತೆ. ಕಾನೂನಿದೆ, ಕಾನೂನು ತಪ್ಪಿ ನಾವು ಏನು ಮಾಡೋಕ್ಕಾಗಲ್ಲ. ಬಟ್ 1.78 crores ಬ್ಯಾಲೆನ್ಸ್ ಇದೆ, ಅರಿಯರ್ಸ್ ಇಲ್ಲಿ ಕಟ್ಟಬೇಕಾಗಿರೋದು. ಅವನು ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತನ ಅರಿಯರ್ಸ್ ಕ್ಲಿಯರ್ ಮಾಡಿಬಿಟ್ಟು ಈ ಟೆಂಡರ್ನಲ್ಲಿ ಭಾಗವಹಿಸ್ಬೋದು. ಅವ್ರಿಗೆ ಹಕ್ಕಿದೆ. ವಿತೌಟ್ ನೀನು ಇದು ಅರಿಯರ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ನೀನು ಟೆಂಡರ್ನಲ್ಲಿ ಭಾಗವಹಿಸೋಕೆ ಆಗಲ್ಲ. ಆಯ್ತಾ ಸರ್? ಇನ್ನೊಂದು ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲ್ಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ?
20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಅವರು ಆ ಅವಧಿ ಮುಂದೆ ನಾವು ಅದು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬಿಲ್ ಮಾಡಬೇಕು. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲೇಷನ್ ಮಾಡ್ಬೇಕಾ? ಅವ್ರು ಬಂದರು. ಅವ್ರಿಗೆ ಹೇಳಿದ್ವಿ, ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೇ ಹೇಳ್ಬಿಟ್ಟು. ಅದರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕ್ಕೆ ನಮ್ಮ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೇ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ಮ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಅಂತ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತೋ ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ. ನೋಡಿ, ಮುನ್ಸಿಪಾಲ್ಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತೊಗೊಂಡಿದ್ರು, ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನೇ ಕಳಿಸ್ಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು. ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಲು ಹಾಲು, ನಿಮ್ಮ ಬಾಯಿನಲ್ಲಿ ನೀವೇ ಮಣ್ಣಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು. 111, ಸ್ಟೇಡಿಯಂ ಸುತ್ತ 18, ಸ್ಯಾನಿಟರಿ ಬೋರ್ಡ್ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟಲ್ಲಿ ಬಂದು 1275 ಶಾಪ್ಸ್ ಇತ್ತು. ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪೇಟ್, 111 ಅಂಡರ್ಸ್ಟನ್ ಪೇಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸುತ್ತ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟು ಸರ್ ಎಲ್ಲ ಸರ್, ಬಸ್ ಸ್ಟ್ಯಾಂಡ್ ಅಂದರೆ MG ಎಲ್ಲ ಸೇರಿ ಬಸ್ ಸ್ಟ್ಯಾಂಡು, ಮಾರ್ಕೆಟು, A ಪ್ರಿಮಿಸ್, B ಪ್ರಿಮಿಸ್, C ಪ್ರಿಮಿಸ್, D ಪ್ರಿಮಿಸ್ ಡೆಮಾಲೇಷನ್, ಇದರಲ್ಲೆಲ್ಲ ಸೇರಿ 1245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು ನಾವು ಇದು ಬಂದಂದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಂದರೆ ನಮ್ಗೆ ಅದನ್ನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಆಮೇಲೆ ಸಬ್ಜೆಕ್ಟ್ ಬರ್ತೀನಿ. 675 130 ಹೊಡೆದಿದ್ದೀವಿ. ಇದಕ್ಕೆ ಬ್ಯಾಲೆನ್ಸ್ ಅಮೌಂಟ್ ಅಪ್ ಟು August 2025 ವರೆಗೆ 1,78,55,784 ರೂಪಾಯಿ ಇದರಲ್ಲಿ ಬ್ಯಾಲೆನ್ಸ್ ಇದೆ. ನಂಬರ್ 1. ನಂಬರ್ 2 ನೋಡಿ, ನಮಗೆ ಆಸ್ ಆನ್ 1/4/2024 ಟು 31/3/2025 ವರೆಗೆ ಸುಮಾರು 1,95,01,083 ರೂಪಾಯಿ ಕಲೆಕ್ಷನ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಟೋಟಲಿ ಫಾರ್ ಇಯರ್ ಇವಾಗ ಟೋಟಲ್ ಬಂದ್ಬಿಟ್ಟು ಇವಾಗ ನಮಗೆ ಒಂದು ತಿಂಗಳಿಗೆ 25 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಯಾವುದು ಮುಚ್ಚಿಲ್ಲ, ಮುಚ್ಚಿರೋ ಅಂಗಡಿ ಗೋಡನ್ ಅಂತ ಯೂಸ್ ಮಾಡ್ಕೊಂಡು ಕಟ್ತಾ ಇದ್ದಾನೆ. ಒಂದು 20-30 ಅಂಗಡಿ ಬಿದ್ದು ಇದೆ, ಅದು ರಿನೋವೇಷನ್ ಮಾಡೋಕ್ಕಾಗಲ್ಲ. ಇವಾಗ 25-30 ಅಂಗಡಿ ಬಿದ್ದಿದೆ. ಆದರೆ ಇದರಲ್ಲಿ ವ್ಯಾಪಾರಿಗಳು 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದಕ್ಕೆ ಕಮಿಷನರು ಅದಕ್ಕೆ ಏನು ವ್ಯವಸ್ಥೆ ಇದೋ ಅದ್ರ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕು. ಬಿಟ್ಬಿಟ್ಟಿನೇ ಇವಾಗ ಕೂಡ ಇಲ್ಲಿ ಕಟ್ಟಿಲ್ಲ. ಅದೇ ಥರ ಬಂದ್ಬಿಟ್ಟು ವ್ಯಾಪಾರಿಗಳು ನೀವು ಕಟ್ಟಬೇಕು. 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಶೀಟ್ ಇಂದ ನನಗೆ ಮಾಹಿತಿ ಸಿಕ್ಕಿದೆ. ಈ ಬಿಲ್ಡಿಂಗು ಯಾರದೇ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ತಗೊಂಡು ಕಟ್ಟಿಲ್ಲ. ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿ ಕೊಡೋದಾ? ಇರ್ಪ KK ಟಿವಿನಲ್ಲಿ ಬಂದು ಕಾಕಾ ಟಿವಿ ಕೂತಿದೆ. ಕಾಕಾ ಟಿವಿಗೆ ನಾವ್ ಹೆಂಗ್ ಕೊಡೋದು? KK ಟಿವಿಗೆ ಕೊಡಬೇಕು. ವಲ್ಲಲ್ ಮುನ್ಸ್ವಾಮಿ ಓನರು, ಪೊಸಿಷನ್ ನಲ್ಲಿ ಇರೋರು ಮೋಹನ್ ರಾಜ್ಗೆ ನಾವು ಹೆಂಗ್ ನೋಟಿಸ್ ಕೊಡಕ್ಕಾಗುತ್ತೆ? ಶ್ರೀನಿವಾಸ್ ಅವ್ರ ಮೂಲಧನ ನನ್ನ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ಜಾಗ, ನಮ್ಮ ಸಾಯಿಲ್, ನಮ್ಮ ಸಣ್ಣ ಸಾಯಿಲ್ ಆಗಿ ಮಾಡ್ತಾ ಇದ್ದೀನಿ. 2.5 ಎಕರೆ ನಮ್ಮ KGF ನಲ್ಲಿ. ನೀವು ನಿಮ್ಗೆ ಹಕ್ಕಿದೆ, ನಿಮ್ದು ಇದು ಭೂಮಿ ಕೂತಿರೋದು ನಿಮ್ದು ಭೂಮಿ. ಅದ್ರ ನಾವು ಗೌರ್ಮೆಂಟ್ಗೆ ಲಾಸ್ ಮಾಡಿದ್ರೆ ನಾವು ಜೈಲಿಗೆ ಹೋಗ್ಬೇಕು. ಗೌರ್ಮೆಂಟ್ಗೆ 130 ಕೋಟಿ ರೂಪಾಯಿ ಪ್ರಾಫಿಟ್ ಉಳಿಸ್ಕೊಟ್ಟಿದ್ದೀವಿ, ನಮ್ಗೆ ಅವಾರ್ಡ್ ಕೊಡ್ಬೇಕು.
ಇಲ್ಲ ಹೇಳ್ತೀನಿ ಸರ್, ಹೇಳಿ. ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲ್ಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಕೇಳ್ತೀನಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನು ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಅಲ್ಲಿ ನೀವು ಮಾಧ್ಯಮ ಮಿತ್ರರು ಆ ಮೀಟಿಂಗ್ನಲ್ಲಿ ಇದ್ರೆ, ಅದರಲ್ಲಿ BJP ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗವೈಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ? ಡೋಯ್ಟ್ ಎಲ್ಲರನ್ನು ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲರೂ ಖಾಲಿ ಮಾಡಿ, ಹೊಡೆದ್ರೆ ಎಲ್ಲರೂ ಹೊಡೀರಿ, ಒಬ್ಬರದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಎಸ್ ಸರ್ಕಾರದಿಂದ ಏನ್ ಅನುಮತಿ ಪಡ್ಕೊಂಡು ಸರ್, ಇವಾಗ ನಾವು ಆದೇಶ ತಗೊಳಕ್ ಇಲ್ಲ. ನಾವು ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಈ ತರ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅದನ್ನ ದುರೀಕರಣ ಇರಿ ಸರ್, ಅದು ದುರುಕರಣ ಮಾಡಿ ಕಮಿಷನರ್ ಕಳಿಸ್ಬೇಕು. ಅದ್ ಏನಾದ್ರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ವಿರೋಧ ನಾವು ಮಾಡಿದ್ರೆ 301 ಸೆಕ್ಷನ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ಕೆಲಸ ಮಾಡಬೇಕಾದ್ರೆ ನಿಮ್ಮದೇ ಆದ ಒಂದು ಪೌರಾಡಳಿತ ಸಚಿವಾಲಯ, ಹೌದು, ಆ ಸಚಿವಾಲಯದಿಂದ ನೀವು ಅನುಮತಿ ತಗೊಳ್ಳೇಬೇಕು. ಎಸ್, ಇಲ್ಲ ಅಂತ ಹೇಳಕ್ ಬರೋದೇ ಅದು ಸೆಕೆಂಡ್ ಬರ್ತೀನಿ, ಅದು ಸೆಕೆಂಡ್ ಬರ್ತೀವಿ. ಅದರಿಂದ ಅಲ್ಲಿಂದ ನೀವು PWD ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ಸಕ್ಷಮ ಪ್ರಾಧಿಕಾರದ ನೀವು ಅನುಮತಿ ತಗೊಳ್ಬೇಕು ಅಂತ. ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲಿಟಿ ನಗರಸಭೆ ಸಭೆ ಮಾಡಕ್ ಮುಂಚೆ ತಾಯಿ ಸಮಿತಿಯಿಂದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳಿಸಿದ್ದಾರೆ, ಅಲ್ಲಿ ಕಳಿಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ತಾಯಿ ಸಮಿತಿ ಕಮಿಟಿಯಿಂದ ಮುನ್ಸಿಪಾಲಿಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. ಹೌದು, ಪರ್ಮಿಷನ್ ತಗೊಳಕ್ ಹಕ್ಕೇ ಇಲ್ಲ. ಯಾವ ಟೆಂಡರ್ ಹೇಳಿ? ಯಾವ ಟೆಂಡರ್? ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ. ವರಿಷ್ಠರು, ನಿಮ್ಮ ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಬುಲ್ಡೋಜರ್ ಮಾಡಿದ ಸಂಸ್ಕೃತಿ ಮಾಡ್ತಾ ಇರ್ಬೇಕಾದ್ರೆ ಬುಲ್ಡೋಜರ್ ಸಂಸ್ಕೃತಿ ನೋಡಿ ಸರ್, ನಮ್ಮ ಊರಿಗೆ ಒಳ್ಳೇದ್ ಮಾಡ್ಬೇಕಂತ ಮಾಡಿದ್ವಿ ಸರ್. ನಿಮ್ಗೆ ಯಾರು ಅಡ್ಡ ಇಲ್ಲ, ಊರಿಗೆ ಒಳ್ಳೇದ್ ಮಾಡಬೇಡ ಅಂತ ಯಾರು ನಾವು ಹೇಳ್ತಾ ಇಲ್ಲ. ಇವಾಗ ಕಾನೂನು ಇದೆ. ಪ್ರಿಯಾ ಬಾರು 40 ವರ್ಷ ಕೈ ಮುಟ್ಟಿಲ್ಲ, ನಾನು ಹೋಗಿ ಹೊಡೆದೆ. ಅವಾಗ ನೀವು ಕೇಳಿದ್ರ ಪತ್ರಿಕೆ ಅವರು ಇದರಲ್ಲಿ ಬಂದ್ಬಿಟ್ಟು DC ಹತ್ರ ಬಂದ್ಬಿಟ್ಟು ತಗೊಂಡ್ರ ಪರ್ಮಿಷನ್ ಅಂತ ಕೇಳಿ. ಇದೆ ಎಲ್ಲದಕ್ಕೂ ಒಂದೇ ಕಾನೂನು. ಮುನ್ಸಿಪಾಲಿಟಿನಲ್ಲಿ ನನಗೆ ಗೊತ್ತಿರೋವರೆಗ ನಮಗೆ ಬಂದ್ಬಿಟ್ಟು ಹಕ್ಕು ನಾವು ಮಾಡಿ ಈ ತರ ಮಾಡಿದೇವೆ ಅಂತ ನಾವು ಸಂದೇಶ ಕೊಡ್ತೀವಿ. ನಾವು ಪರ್ಮಿಷನ್ ತಗೊಳಕ್ಕೆ ಹಕ್ಕಿಲ್ಲ. ನಾವು ಹೊಡೆದು ಹೇಳ್ತೀನಿ, ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ಮನ್ನ ಜೈಲಿಗೆ ಕಳಿಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರ ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಇರೇ ಯಾರಪ್ಪ ನೀ ಇದು ಸರ್ ಕೊಂಚ ಅನಪೆ ಜೈಲಿಗೆ ಹೋದವರೆಲ್ಲ ತ್ಯಾಗ ಇಲ್ಲ, ಊರಿಗಾಗಿ ನಾವು ಹೋಗ್ತೀವಿ. ನಾವು ಊರಿಗೆ ಒಳ್ಳೇದು ಮಾಡಿದೀವಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿದ್ದೀವಿ ಬಾಲ್ನಲ್ಲಿ, ಅದನ್ನು ನೋಡಿದ್ದೀವಿ. ನಾವೇನು ಕಳ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ. ಭ್ರಷ್ಟಾಚಾರ ಸರ್, ಡೀಟೇಲ್ಸ್ ಅಂದ್ರೆ ನಾವು DMIಗೆ ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳಿಸಿದ್ದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮ್ಗೆ HDFC ಬ್ಯಾಂಕಿಂದ ಲೋನ್ ಅಪ್ರೂವಲ್ ಆಗಿದೆ. ಏನು ಸರ್? 63 crores. 63 crores-ನಲ್ಲಿ 50% ಶೇರಿಂಗ್. ಎಷ್ಟು? 50% ಶೇರಿಂಗ್ ಫಾರ್ HDFC ಬ್ಯಾಂಕ್. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCFs ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26,90,00,000 ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ. ಯಲ್ಲಿ ಬರುತ್ತೆ, KGF ಇಲ್ಲ ಸರ್, ಟಿ. ಅದು ಕೋಲಾರ್ಗೆ ಟೋಟಲು 87,68,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ.
ಆಲ್ ರೌಂಡ್ ಕರ್ನಾಟಕನಲ್ಲಿ 301 ಮುನ್ಸಿಪಾಲ್ಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು. ನಮ್ಮ KGF ಮಾತ್ರ 87 ಕೋಟಿ 60 ಲಕ್ಷ ಸಿಕ್ಕಿದೆ. ಮುಲ್ಬಾಗಲ್ಗೆ 10 ಕೋಟಿ. ಇಲ್ಲ ಸರ್, CMC ಮಾರ್ಕೆಟ್ಗೆ, CMC ಮಾರ್ಕೆಟ್ 63 ಕೋಟಿ, ಬಸ್ ಸ್ಟ್ಯಾಂಡ್ ರೆನಿವೇಷನ್ಗೆ 10 ಕೋಟಿ. ನಮ್ಮ DMAಗೆ ಅವ್ರ ಕಳಿಸಿ PD ಅವ್ರು ಲೆಟರ್ ಮಾಡಿದ್ದಾರೆ, ಅನುಮೋದನೆ ಬಂದಿದೆ. ನೋಡಿ ಯಾವ ನಿಧಿ ಅಂತ ಓದಿ ಸರ್. ಆ ನಿಧಿ ಓದಿ ಸರ್. ಅದು ನಿಧಿ ಯಾವ ನಿಧಿ ಅಂತ ನೋಡಿ ಸರ್. ಇದು ನೋಡಿ ಓದಿ ಸರ್. ಈ ಮಾರ್ಕೆಟ್ ಕಟ್ಟಕ್ಕೆ ನಾವು ಪ್ರಪೋಸಲ್ ನೋಡಿ ಸರ್. ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಸರ್. ಅಲಿಗೇಷನ್ ಆಫ್ ಸೆಂಟ್ರಲ್ ಶೇರ್ 25% ಅಂಡರ್ ಅರ್ಬನ್ ಚಾಲೆಂಜ್ ಫಂಡ್, GBA, ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್, UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್. ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ, 20 ಅದೇ ಇದು ಒಂದು ಅಧಿಕೃತವಾಗಿ ಒಂದು ಅಮೌಂಟ್ ಯಾವುದೋ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ಯಾರು, ಸೆಂಟ್ರಲ್ ಗೌರ್ಮೆಂಟ್. ಆ ಅಮೌಂಟಿಂದ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಕೊಡ್ತಾರೆ. ನಮಗೆ 26 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಕೊಡ್ತಾರೆ ಅಂದರೆ ಖುಷಿ ಮಾಡಬೇಕಾ ಇಲ್ವಾ? ನಮ್ದು ಆಗ್ಬೇಕಾದ್ರೆ ಬಂಡ್ಲಿ 25% ಶೇರ್ ಬಂಡ್ಲಿ, 25% ಆದಾಯ ಇದೆ. ಮುಖ್ಯವಾಗಿ ನಮಗೆ ಇದು 2 ವೀಲರ್ ಪಾರ್ಕಿಂಗ್ ಬರಲಿ. ಇವಾಗ ಪಾಪ್ಯುಲೇಷನ್ KGFನಲ್ಲಿ ಕಮ್ಮಿ ಇದೆ ಅನ್ನೋಲ್ಲ ಬಿಟ್ಟು ಡೆವಲಪ್ಮೆಂಟ್ ಇದೆ, ಬೇಡವಾ ನಾವು? ಹಳೆದ್ರಲ್ಲಿ ನಾವು ಬಂದ್ಬಿಟ್ಟು ಸೊಮ್ಮಿನಲ್ಲಿ ನೀರು ತೊಗೊಂಡು ಹೋಗಿದ್ದೀವಿ ಕಕ್ಕಸ್ಗೆ. ಇವಾಗ ಸ್ವಚ್ಛ ಭಾರತ ಬಂದ್ಬಿಟ್ಟು ಟಾಯ್ಲೆಟ್ ಕಟ್ಟಿದ್ದ, ಚೇಂಜ್ ಆಗಿಲ್ವಾ? ಹಳೆ ಕೊಠಡಿನಲ್ಲೇ ಇರಬೇಕಾ ನಾವು? ಹೊಸ ಬಿಲ್ಡಿಂಗ್ ಬೇಡವಾ? ಬ್ಯಾಂಗ್ಳೂರಿನಲ್ಲಿ ಹೊಡೆದ್ಬಿಟ್ಟು ಮಾಡಿಲ್ವಾ? ಎಲ್ಲ ಬೇರೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿಲ್ವಾ? ಇಲ್ಲಿ ಕಟ್ಟಿದ್ದೆ. ಇವಾಗ ಕಟ್ಟೋದ್ರಲ್ಲಿ ಹೇಳಿದೆ, ಒಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನಾನು ಬಿಲ್ಡಿಂಗ್ ಹೊಡೆದ್ಬಿಡಿ ಇಂದ ಲಂಚನ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ, ಉಪ್ಪು ತುಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದ್ರಿ. ಗೊತ್ತು ಹೇಳಿ. ಹೌದು. ಯಾರಿಗೆ? ನೋ ಕೊಡಿ ಸರ್. ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಪ್ರೂಫ್ ಮಾಡಿ ಜೈಲಿಗೆ ಕಳಿಸಿ. ಸರ್ ನನ್ನ ಹತ್ರ ಮಾಹಿತಿ ಇಲ್ಲ ಸರ್, ಈ ಸೇರಿಗೆ ಇಲ್ಲ ಸರ್. ನಿಮ್ಮ ಹತ್ರ ಇದ್ರೆ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ, ನಿಮ್ಮ ಹತ್ರ ಇದ್ರೆ ಕೊಡಿ ಸರ್. ಇವಾಗ ನಾ ಹೇಳಿದಲ್ವ, 50% HDFC ಬ್ಯಾಂಕ್ ಕೊಡ್ತಾ ಇದ್ದಾರೆ, 25% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಇನ್ನ 25% ನಾವು ಮುನ್ಸಿಪಾಲಿಟಿಯಿಂದ ಎಂಟರ್ಪ್ರೈಸಸ್ ಫಂಡಿಂದ ನಾವು ಹಾಕಿ ಕಟ್ತೀವಿ. ಹಣ ಬಿಡುಗಡೆ ಆಗಿಲ್ಲ, 11% ಬಡ್ಡಿ HDFC ಇಂದ ಕೊಡಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ಕಾನೂನು ವಿರೋಧವಾಗಿ ಇವರು ಅಪ್ಲೈ ಮಾಡಿದ್ದಾರೆ. ನೋಡಿ, ನಮ್ಮ ಉತ್ತರವನ್ನು ಹೇಳ್ತೀನಿ. ಇದು ಬಂದ್ಬಿಟ್ಟು ಯಾವ್ದು ಕಳ್ಳಕ ವ್ಯಾಪಾರ ಇಲ್ಲ. ಪ್ರೈವೇಟ್ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೋಬೇಕಾದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಯಾರು ಇಲ್ಲ. ಯಾರು ಹೇಳಿದ್ದು ಇದು ಪ್ರೈವೇಟ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡಿ, ಪ್ರೈವೇಟ್ ಇದು ಫಂಡ್ಸ್ ಬಂದ್ಬಿಟ್ಟು ಯಾವುದು ಎಲ್ಲ ಪ್ರಿಂಟ್ ಮಾಡಿ ಅಪ್ರೂವ್ ರೆಡಿ ಐತಿಲ್ವಾ ಇವರು ಸರ್? ಯಾರಿಗೆ ನಿಮ್ಗೆ ಸಾಲ ಕೊಡ್ತಾರೆ? ನಮ್ಗೆ ನಾವು ಅಡಮಾನ ಕಟ್ಟಿಲ್ವಲ್ಲ, ಅಡಮಾನ ಏನಿಟ್ಟಿಲ್ವಲ್ಲ. ಇವಾಗ ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾ ಇದಾರೆ ಅಂದ್ರೆ, ಕೇಂದ್ರ ಸರ್ಕಾರ ನಮ್ಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಡಮಾನನ. ಯಾವೊಂದು ಸರ್, ಇವಾಗ ಒಂದು ಸಾಮಾನ್ಯ ಮನೆ ಕಟ್ಟಬೇಕಾದ್ರೆ ಒಂದು ಲೋನ್ ತಗೊಂಡೆ ಕಟ್ಟೋದು. ಸರ್ ಹೆಂಗ್ ಸರ್ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲ, ಅದನ್ನ ಮಾಡಿದ್ರೆ ಇರೋರೆಲ್ಲ ಖಾಲಿ ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಹೆಂಗ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲಿ ಚೆನ್ನಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಆಮೇಲೆ ಅಲ್ಲಿ ಖಾಲಿ ಮಾಡಿದ್ರೆ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಒಪ್ಕೋಬಹುದು. ಅದನ್ನ ಹೋಗಿ ಇರೋರ್ನ ಖಾಲಿ ಮಾಡಕ್ ಆಗಲ್ವಲ್ಲ, ಅವ್ರ ಬಾಯಿನಲ್ಲಿ ಮಣ್ಣಾಕಲ್ಲ. ಈಗ ಎಲ್ಲಿಂದ ಕೋರ್ಮಂಡಲಿಂದ ಹಿಡಿದು ಚಾಂಪಿಯನ್ ವರ್ಗು ತಗೊಳ್ಳೋಣ. ಹೌದು ನೋಡ್ರಿ, ನೋಡೋಣ ಎಷ್ಟು ಟಾಯ್ಲೆಟ್ ಇದೆ, ಎಷ್ಟು ಟಾಯ್ಲೆಟ್ ನೀರಿದೆ. ಸರ್ ನಾನು ಹೇಳ್ತೀನಿ ಕೇಳಿ. ನೋಡಿ ಸರ್, ನೀವು ಬರ್ಲೇಬೇಕು. ಮತ್ತೆ ಅಂಗಡಿ ಅವರು ಟ್ಯಾಕ್ಸ್ ಕಟ್ತಾರೆ, ಅದ್ರ ಮೇಲೆ ನಾವು ವಾಪಸ್ ಕೊಡ್ತೀವಿ ಅಷ್ಟೇ. ಅದೇ ಬ್ಯಾಂಕ್ನವ್ರು ಸುಮ್ಮನೆ ಕೊಡ್ತಾರ ಸರ್? ಓಕೆನಾ? ನಮ್ಗೆ 50% HDFC ನಾವು ಬಂದ್ಬಿಟ್ಟು 8% ಬಂದ್ಬಿಟ್ಟು ನಮ್ಗೆ ಅಲಾಟ್ ಆಗಿದೆ. 25% ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅವ್ರು ಬಂದ್ಬಿಟ್ಟು
25% ನಮಗೆ ಅದರಲ್ಲಿ ಬಂದ್ಬಿಟ್ಟು ಫ್ರೀ ಅಂದರೆ ಸಬ್ಸಿಡಿ ನಾವು ಕಟ್ಟಬೇಕಾಗಿಲ್ಲ, ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದೆ ಅಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು, ಇದಾಯಿತು ಅದಾಯಿತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದ್ವಿ? ಯಾವ್ದ್ರಲ್ಲಿ ಲಾಸ್ ಆಗಿದೆ ನೀವು ಹೇಳ್ಬೇಕು. ನೀವು ಮಾಧ್ಯಮ ಹತ್ರ ನೀವು ಹೇಳ್ಬೇಕು. ಏನ್ ಹೇಳಿದ್ರಿ, ಇಲ್ಲಿ ಯಾರು ಅಪ್ಪ ಅಮ್ಮ ಎಲ್ಲ ಯಾರಿಗೂ ನೋಟಿಸ್ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನೀವು ತಿರ್ಗಿ ಅವ್ರಿಗೆ ಕೊಡ್ತೀರ ಅನ್ನೋ ಸರ್ ನಮ್ಮ ಮನ್ಸತ್ತು ಇಲ್ವಾ? ಯಾವನ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋದ ಅಂತ ಅವ್ರು ಕೊಡಕ್ಕಿಲ್ವಾ? ಏನ್ ಮೀಸಲಾತಿ ಬರುತ್ತಾ? ಯಾರಿಗೆ ಸರ್? ಸರ್ಕಾರದ್ದು ಮೀಸಲಾತಿ ನಿಗದಿ ಮಾಡ್ಬೇಕು. ಸರ್ಕಾರ ನಾವಂತಲ್ಲ ಸರ್, ಸರ್ಕಾರ. ನೀವೇನ್ ಕೊಡಕ್ ಬರುತ್ತೆ? ಇವಾಗ ನಾನು ಮಾತಾಡಿದ್ರೆ ಇದೆಲ್ಲ ಸರ್ಕಾರದ್ದೇ, ಸರ್ಕಾರ ಪರವಾಗಿ ಸರ್. ನಾವು ಅಂತ ಹೇಳಕ್ ಆಗುತ್ತಾ? ನಾವು ಮುಂದೆ ಹಿಂದೆ ಎಲ್ಲಿ ಹೋಗ್ತೀವಿ ನಾವು ಗೊತ್ತಿಲ್ಲ. ಹೌದಾ ಸರ್? ಒಂದು ನಿಮಿಷ ಸರ್, ನಾವು ಅದೇ ತಾನೆ ಫಸ್ಟ್ ಇಂದ ಹೇಳ್ತಾ ಇದ್ದಿದ್ದು ಸರ್. ಇವಾಗ ನೋಡಿ, ಇವಾಗ ನಾವು ಇರೋ ನಿಜ ಹೇಳ್ಬಿಟ್ಟಿವಿ. ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗ್ ಮಾಡ್ತೀವಿ ಎಲ್ಲ ಹೇಳ್ಬಿಟ್ಟಿದೀವಿ. ಇದರಲ್ಲಿ ನನ್ನ ಒಬ್ರು ಮಾತಾಡಿದ್ದಾರೆ, ನಾನು HDFC ಮ್ಯಾನೇಜರ್ ಹತ್ರ ಹೋಗ್ತೀನಿ, ಇರಿ ಸರ್ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದೀನಿ ಅಂತ. ನಾವು ಬಂದ್ಬಿಟ್ಟು ಬಳೆ ಹಾಕ್ಕೊಂಡಿಲ್ಲ. ಐ ಆಮ್ ಆಲ್ಸೋ ಸಣ್ಣು. ನಮ್ಮ ತಾಯಿ ಉದ್ರ ಇಲ್ಲಿ ಈ ಭೂಮಿನಲ್ಲಿ ಬಿದ್ದು ನಾವು ಹುಟ್ಟಿರೋನು. ನಾವು ಬಂದ್ಬಿಟ್ಟು ಅದರಲ್ಲಿ ತಡೆ ಏನಾದ್ರು ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದು ಕಟ್ಟೇ ಕಟ್ತೀವಿ. ಸಣ್ಣ ಸಾಯಿಲ್ ಬೇಗ ಮಾಡ್ತೀವಿ, ಅತಿ ಶೀಘ್ರದಲ್ಲಿ. ನಾನು ಡೇಟ್ ಹೇಳಕ್ಕಾಗಲ್ಲ ಸರ್, ದಯವಿಟ್ಟು ನಾ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಯಾರೇ ಅಡ್ಡ ಬರ್ಲಿ ಸರ್, ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ. ಒಳ್ಳೆ ಜನಗಳಿಗೆ ಒಳ್ಳೇದ್ ಮಾಡಕ್ ಹೋಗ್ತಾ ಇದೀವಿ. ಎಸ್ ಸರ್, ನೋಡಿ ಸರ್, ಹೇಳಿದ್ವಿ. ಅದೇ ಆಶಾ ಭಾವನದಲ್ಲಿ ಎಲ್ಲ ಬಿಟ್ಕೊಟ್ರು ನಿಮ್ಗೆ, ಆಯ್ತಾ? ಆ ಬಿಟ್ಕೊಟ್ಟವ್ರ ಬಳಿ ಏನು ಇಲ್ಲ ದಾಖಲೆ, ಆಯ್ತಾ? ನೀವು ಅವ್ರಿಗೆ ತಿರ್ಗಿ ಅವ್ರಿಗೆ ಒಪ್ಕೊಂಡ್ರಿ ನೋಡಿ, ಸಬಾಸ್. ಒಪ್ಕೊಂಡ್ರಿ, ಸಬಾಸ್. ನೀವೇ ಅವ್ರ ತಿರ್ಗಿ ಅಂಗಡಿ ಹೆಂಗ್ ಕೊಡ್ತೀರಾ ನೀವು? ಸರ್, ಕಾನೂನ ನಾವು ಮಾಡೋದು, ನಮ್ಮನ್ನ ಕಾನೂನು ಮಾಡಲ್ಲ. ಅದಕ್ಕಂತ ಕಾನೂನು ಮಾಡ್ತೀವಿ. ಕಾನೂನು ಸರ್ಕಾರ ವಿರೋಧಿಗೆ ಮಾಡಿದ್ರೆ ತಪ್ಪು. ನಮಗೆ ಜನಗಳಿಗೆ ಒಳ್ಳೆ ಮಾಡ್ಬೇಕಾದ್ರೆ ಕಾನೂನು ನಮ್ಮ ಹತ್ರ ಇದೆ, ಮಾಡ್ಬೋದು. ಕಾನೂನು ನಾವು ಕಾನೂನು ಮಾಡ್ಬೋದು, ಅಲ್ಲ ಕಾನೂನು ನಮ್ಮನ್ನ ಮಾಡುತ್ತಾ? ಯಾವ್ದೋ ಒಂದು ಕಾನೂನು ಹುಡ್ಕೋಣ, ಒಂದು ಲೂಪ್ ಲೋಲ್ ಸಿಕ್ಕುತ್ತೆ, ಜನಗಳಿಗೆ ಕೊಡೋಣ, ಒಳ್ಳೇದ್ ಮಾಡೋಣ ಸರ್. ಸರ್, ಯಾವ ಭ್ರಷ್ಟಾಚಾರನ ಇಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಈ ಊರಿನಲ್ಲಿ ಬಂದ್ಬಿಟ್ಟು ಅಂದವಾಗಬೇಕು. ಈ ಊರು ಮಾರ್ಕೆಟ್ ಒಂದು ಸುಸಿತವಾಗಿ ಕಟ್ಟಬೇಕು. ನಮ್ಮ ಸೈಕಲ್ ಸ್ಟ್ಯಾಂಡು, ಇದು ಕಾರ್ ಪಾರ್ಕಿಂಗ್ ಇಲ್ಲದಂಗಿಂದ ಊರು ಒಂದು ಕಾರ್ ಬರಬೇಕು. ಈ ಊರಿಗೆ ಬಂದ್ಬಿಟ್ಟು ಒಂದು ರೆಸ್ಪೆಕ್ಟ್ ಬರಬೇಕು ಅಂದಿಂದ ಉದ್ದೇಶದಿಂದ ಇವತ್ತು. ಒಂದು ನಿಮಿಷ, ನಮ್ದು ನ್ಯಾಷನಲ್ ಪಾರ್ಟಿ MLA ಪರವಾಗಿ ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ, KDA ಚೇರ್ಮನ್ ಬಂದಿದ್ದಾರೆ, ನಾವು ವರ್ಕಿಂಗ್ ಪ್ರೆಸಿಡೆಂಟ್, ಇವರೆಲ್ಲ ಪಕ್ಷದವರು, ಕೌನ್ಸಿಲರ್ಸ್ ಎಲ್ಲ ಕಾಂಗ್ರೆಸ್ ಕೌನ್ಸಿಲರ್. MLA ಪರವಾಗಿ ನಾವು ಕೊಡ್ತಾ ಇರೋದು. ಯಾರು MLA ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಾ? ಸುಳ್ಳು ಮಾಹಿತಿಗಳು ಕೊಟ್ಟು ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಾ? ಅದೆಲ್ಲ ಆಗಲ್ಲ. ಸುಮ್ಮನೆ ವರ್ಷ ಕೊಟ್ಟಿದ್ದಾಯ್ತು. DPR ಕೂಡ ಅಪ್ರೂವ್ ಆಗಿದೆಲ್ವಾ? ಆದ್ಮೇಲೆ ಸರ್ ಲೋನ್ಗೆ ಹೋಗಿರೋದು. ಬೋರ್ಡ್ ಹಾಕಿದೆ, ಡ್ರಾಂಗ್ ಹಾಕ್ಸಿದ್ವಿ, ಎಲ್ಲ ಹಾಕಿದೇವಲ್ಲ ಸರ್. ಒಳ್ಳೆ ಕೆಲಸ ಆಗೋದನ್ನ ಡಿಸ್ಟರ್ಬ್ ಮಾಡೋದು, ಮೋಟರ್ ಇಲ್ಲಪ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಸರ್. ಅತಿ ಶೀಘ್ರದಲ್ಲಿ ಮೋಟರ್ ಐತೆ ಇಲ್ಲಪ್ಪ, ಕೊಂಚ ಎಡ್ಸ್ಕೊಳ್ತಾರೆ ಸರ್ ಮೇಲೆ. ಸರ್, ಇನ್ನೊಂದು ವಿಷಯ ಗೊತ್ತಿದೆಯಾ ನಿಮ್ಗೆ? ಇನ್ನೊಂದು ವಿಷಯ ಮಾತಾಡಿ ಸರ್. ಅದರಿಂದಾನೆ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಇಷ್ಟು ಎಷ್ಟೋ ಶಾಸಕರುಗಳಿದ್ರು, ಯಾವ ಶಾಸಕರು ಮಾಡ್ಲಿಲ್ಲ ಕೆಲಸ ಆಗಲ್ವೋ, ಈ ತರ ಈ ಪೀರಿಯಡ್ ಅಲ್ಲಿ ಆಗ್ತಾ ಇರೋ ಕೆಲಸ ಆಗಲ್ವೋ ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ, ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗ್ ಮಾತಾಡ್ತಾ ಇದ್ದಾರೆ ಬಗ್ಗೆ. ಜನಪ್ರತಿನಿಧಿ ಅಂದ್ಮೇಲೆ ನಾವೆಲ್ಲ ಆಯ್ಕೆ ಮಾಡಿದ್ಮೇಲೆ ಜನಪ್ರತಿನಿಧಿ ಕರ್ತವ್ಯ ಅದು, ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿ ಅದೇನಾ ಡೆವಲಪ್ಮೆಂಟ್ ಮಾಡೋದು ಅವ್ರಿಗೆ ಇದು ಆಗ್ತಾ ಇಲ್ಲ. ಏನಪ್ಪ ಹಿಂಗ್ ಮಾಡಿದ್ರೆ ನೆಕ್ಸ್ಟ್ MLA ಬಂದ್ಬಿಟ್ಟಲ್ಲ ಅಂತ ಇನ್ನೊಂದು ನಮ್ಮ MLA ಸರ್ ಇಲ್ಲಿ ಕೇಳಿ ಸರ್, ನಮ್ಮ MLA ಯಾರು ಬೇರೆಯವ್ರ ತರ 100 ಎಕರೆ 200 ಎಕರೆ ಇಟ್ಕೊಂಡಿಲ್ಲ. ಎಲ್ಲೋ ಎಂದು ಬಂದು ಇಲ್ಲ 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ MLA. ಅವ್ರು ಇವಾಗ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ?
ಅವ್ರು ಹೇಳಿದ್ ಮೊನ್ನೆ ಮಾತಾಡಿದ್ರಲ್ವಾ ಎಷ್ಟು ಬಿಜೆಪಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ನೀನ್ 2 ಎಕರೆ ತಗೊಳ್ಳಿ, ನೀನ್ 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆ ತರ ನಮ್ MLA ಇಲ್ಲ. ಈಸ್ ಕ್ಲೀನ್ ಹ್ಯಾಂಡ್. ಅದ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ಈ ತರ ಪೇಪರ್ಸ್ ತಗೊಂಡ್ ಬಂದ ಅನ್ವಾಂಟೆಡ್ ಬರ್ಲಿ ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೆ ಏನ್ ಮಾಡ್ಲಿ, ನಾವು ರೆಡಿ ಆಗಿದ್ವಿ ಕಾಂಗ್ರೆಸ್ ಪಕ್ಷ. ಸರ್, ಜನಪ್ರತಿನಿಧಿಗಳಲ್ಲಿ ಮಾತಾಡ್ಲಿ, ಜನಪ್ರತಿನಿಧಿಗಳಲ್ಲಿ ಮಾತಾಡ್ಲಿ, ಸುಳ್ಳು ಮಾಹಿತಿ ಕೊಡಬಾರ್ದು. ಇದು ರೋಪ್ನ ಬಂದ್ಬಿಟ್ಟು ಈ ಮೋಟರ್ ಬಂದ್ಬಿಟ್ಟು ಅದರಲ್ಲಿ ಒಂದು ಫಿಕ್ಸ್ ಮಾಡಬೇಕು. ನಾನು ಅವ್ರನ್ನ ಕೇಳಿದೆ, ಏನಪ್ಪ ನೀವು ಯಾಕೆ ಫಿಕ್ಸ್ ಮಾಡಿಲ್ಲ ಅಂತ. ಸರ್, ನಮ್ಗೆ ಇಷ್ಟವರೆಗೆ 20 ಮೋಟ್ರ್ ಕಳ್ತನ ಆಗಿದೆ. ನಾವು ಬಂದ್ಬಿಟ್ಟು 2 ಇಯರ್ಸ್ ಮೇಂಟೈನ್ ಮಾಡಬೇಕು. ಎಷ್ಟು ಸರ್, ಅರ್ಥ ಮಾಡ್ಕೊಳ್ಳಿ. 2 ಇಯರ್ಸು ಮೇಂಟೈನ್ ಮಾಡಿ ಮುನ್ಸಿಪಾಲ್ಟಿ ಕೊಡಬೇಕು. ಅಷ್ಟುವರೆಗೆ ಮೋಟ್ರ್ ಕಳ್ತನ ಮಾಡಿದ್ರೆ ನಾವೇ ಜವಾಬ್ದಾರಿ. ಅದರಿಂದ ನಾವು ಮೇಂಟೆನ್ಸ್ ಮಾಡೋದು ನಾವೇ. ಅದಕ್ಕೋಸ್ಕರ ಅದು ಮೋಟ್ರ್ ಇಟ್ಟು ನಾವು ರಿಪೇರ್ ಆದರೆ ಮಾಡ್ತೀವಿ. ನಾವು ಮೇಂಟೆನೆನ್ಸ್ ಪ್ರೇರ್ ಆದಮೇಲೆ ವಿತ್ ಮೋಟ್ರ್ ಸಮೇತಾಗಿ ನಾವು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ. ಇಷ್ಟುವರೆಗೆ ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ ತೊಗೊಂಡಿಲ್ಲ, ನಾವು ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಆಫ್ಟರ್ 2 ಇಯರ್ಸ್ ಆದಮೇಲೆ ಅದು ಬಂದ್ಬಿಟ್ಟು ಹ್ಯಾಂಡ್ ಓವರ್ ತೊಗೊಳ್ತೀವಿ. ಇದು ಚಿಕ್ಕದು ಒಂದು ಕ್ಲಾರಿಫಿಕೇಷನು. ಇದು ಅಮ್ಮಮಾನೆ ಹೇಳಿದ್ರೆ ಒಂದು 3-4 ಸಾವಿರ ರೂಪಾಯಿ ಇರ್ಬೋದು. ಇದು 80,000 90,000 ಅಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸ್ವಾಮಿ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ.